ಏನು ಅಂತಲೇ ಗೊತ್ತಿಲ್ಲ. ಯಾಕಂದ್ರೆ ಅದು ಆದ್ಮೇಲೆ ಹುಟ್ಟೇವಲ್ಲ, ಅದು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ನಮಗೆ. ಏನಂಗಂದ್ರೆ ಹಂಗಾರೆ ಆವಾಗ ರೋಡ್ ಇರಲಿಲ್ವಾ? ಬ್ರಿಟಿಷ್ ಕಾಲಕ್ಕೆ ರೋಡು ಇತ್ತು. ಆಸ್ಪತ್ರೆಗಳಿರಲಿಲ್ವಾ? ಆಸ್ಪತ್ರೆಗಳಿತ್ತು. ಎಜುಕೇಷನ್ ಇರಲಿಲ್ವಾ? ಎಜುಕೇಷನ್ ಇತ್ತು. ಎಲ್ಲವೂ ಈಗ ಹೇಗಿದೆಯೋ ಹಾಗೆ ಇತ್ತು. ಹಂಗಾರೆ ಯಾಕೆ ಸ್ವತಂತ್ರ ಬೇಕಿತ್ತು? ಪ್ರಶ್ನೆ ಇಷ್ಟೇ. ಸ್ವತಂತ್ರ ಅಂದರೆ ಏನು ಅಂತ ಮನಗಂಡ್ರಿ, ಅಲ್ಲಿ ಅಕಸ್ಮಾತ್ ಬ್ರಿಟಿಷರು ಏನಾದರೂ ಮಾಡಿದರೆ ಅದನ್ನು ನಾವು ಪ್ರಶ್ನೆ ಮಾಡೋಂಗಿರಲಿಲ್ಲ. ಇವತ್ತಿಲ್ಲಿ ದಾರಿ ಒಳಗೊಬ್ಬ ಪೊಲೀಸ್ ನಿಮಗೆ ಹೊಡೆದ್ರೆ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗ್ತೇವೆ. ಆವಾಗ ಅದಿರಲಿಲ್ಲ. ಇದಕ್ಕೆ ಸ್ವತಂತ್ರ ಅಂತ ಕರೀತಾರೆ. ಮೊದಲು ದೇವರು ಎಲ್ಲರಿಗೂ ಸಿಕ್ತಿದ್ದಂತೆ. ಸಂಖ್ಯೆ ಭಾಳ ಸಂಖ್ಯೆ. ನಾವು ಸ್ವತಂತ್ರ ಸಿಕ್ಕಾಗ 52 ಕೋಟಿ. ನಾವು ಇನ್ನು ಯೋಚನೆ ಮಾಡಿರಿ, ಭಾಳ ಹಳೆದೇವು. ಆವಾಗ ಸಂಖ್ಯೆನೂ ಭಾಳ ಕಡಿಮೆ ಇತ್ತು. ದೇವ್ರು ಎಲ್ಲ ಬೇಕಲ್ಲಿ ಸಿಕ್ತಿದ್ದ. ಕೇಳಿದ್ಕೊಳ್ಳಿ, ಏನು ಕೇಳಿದ್ದನ್ನು ಕೊಟ್ಬಿಡ್ತಿದ್ದ. ಅವಾಗ ಜನನು ಅವ್ನಿಗೆ ದೇವ್ರಿಗೆ ಏನು ಬೇಕೋ ಅದನ್ನು ಕೇಳೋಕ್ಕೆ ಶುರು ಮಾಡಿದ್ರು, ತಗೊಳ್ಳೋಕೆ ಶುರು ಮಾಡಿದರು. ಭಾಳ ಆಲಸಿಗಳಾದರು. ಅದಕ್ಕೆ ದೇವ್ರು ಏನು ಮಾಡ್ದ, ಒಂದ್ಸರಿ ಎಲ್ಲರನ್ನೂ ಕುಂದ್ರಿಸಿದ. ಹೇಳ್ದ, ನೋಡು, ಇನ್ನು ಮೇಲೆ ನಾನು ಯಾರಿಗೂ ಕಾಣಲ್ಲ, ಯಾರಿಗೂ ಏನನ್ನೂ ಕೊಡಲ್ಲ. 3 ಮಂತ್ರ ಕೊಡ್ತೇನೆ, ಅದರ ಮೇಲೆ ನಿಮ್ಮ ಜೀವನ ಮಾಡ್ಕೊಳ್ಳಿ ಅಂದ. ಏನೇನು? 1, ಉಳಿಸಿ. ನಿಮಗೆ ಏನೇ ಸಿಗ್ತದೆ ಮೊದಲು ಅದನ್ನು ಉಳಿಸಿ, ಆಮೇಲೆ ಅದನ್ನು ಬೆಳೆಸಿ, ಆಮೇಲೆ ಬಳಸಿ. ಇವೇ 3 ಮಂತ್ರ. ಅವತ್ತು ಕೊಟ್ಟು ಮಾಯಾದಂಥ ದೇವರು ಇವತ್ತಿಗೂ ಯಾರಿಗೂ ಕಾಣಲಿಲ್ಲ. ಹಂಗೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕ ಮೇಲೆ ಅದನ್ನು ಉಳಿಸುವಂಥ ಪ್ರಯತ್ನ ನಾವು ಸಾಕಷ್ಟು ಮಾಡಿದ್ವಿ. ಬೆಳೆಸುವಂಥ ಪ್ರಯತ್ನ ಸತತವಾಗಿ ನಡೀತಾ ಇದೆ. ಈಗ ನಾವು ಬಳಸ್ತಾನೂ ಕೂಡ ಇದ್ದೇವೆ. ಆದರೆ ಇವಾಗ ನಾವು ಅದರ ಸಂರಕ್ಷಣೆ ಮಾಡಬೇಕಾಗಿದೆ. ರಕ್ಷಣೆ ಬೇರೆ, ಸಂರಕ್ಷಣೆ ಬೇರೆ. ರಕ್ಷಣೆ ಅಂದರೆ ಒಂದು ಮನೆಗೆ ಒಬ್ಬ ವಾಚ್ಮನ್ ಮಾಡ್ತಾನಲ್ಲ, ಮನೆ ಬಿದ್ದು ಹೋದರೂ ಕೂಡ ಅವನು ವಾಚ್ಮನ್ ಹೊರಗಡೆಯಿಂದ ಕಾಯ್ತಿರ್ತಾನೆ. ಅದಕ್ಕೆ ರಕ್ಷಣೆ ಅಂತ ಕರೀತಾರೆ. ಸಂರಕ್ಷಣೆ ಅಂತ ಹೇಳಿದರೆ ತಾಯಿ ಮಗುವಿಗೆ ಮಾಡ್ತಾಳಲ್ಲ, ಇದು ಮುಂದೆ ಬೀಳಬಹುದು ಅಂತ ತಿಳ್ಕೊಂಡು ಆ ಕಟ್ಟೆಯಿಂದ ಅದನ್ನು ಎತ್ಕೋತಾಳಲ್ಲ ಮಗನ್ನ, ಅದಕ್ಕೆ ಸಂರಕ್ಷಣೆ ಅಂತ ಕರೀತಾರೆ. ಈಗ ನಮ್ಮ ದೇಶಕ್ಕೆ ಬೇಕಾಗಿರೋದು ಸಂರಕ್ಷಣೆ. ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ದೊಡ್ಡ ದುರಂತ ಏನು ಅಂತ ಹೇಳಿದರೆ, ಈ ಮೀಡಿಯಾದವರು ಏನು ಮಾಡಿದರು ಅಂತ ಹೇಳಿದರೆ, ನಮ್ಮನ್ನು ಚಿಕ್ಕದಾದಂಥ ಒಂದು ಪಕ್ಕದ ರಾಷ್ಟ್ರದ ಜೊತೆ ಕಂಪ್ಯಾರಿಸನ್ ಶುರು ಮಾಡಿದರು. ಕ್ರಿಕೆಟ್ ಮ್ಯಾಚು, ಅವ್ರ ಜೋಡಿ ಕಾಂಪಿಟೇಷನ್ನು. ನಮಗೆ ಕಾಂಪಿಟೇಟರ್ ಏನ್ರಿ ಅವರು? ಉತ್ತರ ಭಾರತದ ಚಿಕ್ಕ ರಾಷ್ಟ್ರ ಇದು ಅಂತ ಒಂದು ಸಣ್ಣ ರಾಷ್ಟ್ರ, ನಮಗಿವತ್ತು ಕಾಂಪಿಟೇಟರ್ ಅವರು. ಕ್ರಿಕೆಟ್ ಮ್ಯಾಚ್ ಒಳಗೆ ಅವರನ್ನು ಸೋಲಿಸಿಬಿಟ್ರೆ ನಾವೇನು ಪಟಾಕಿ ಆರಿಸೋದೇನು? ಇದನ್ನು ಏನು, ಯಾರನ್ನು ಸೋಲಿಸಿದ್ರಿ? ಒಂದು ರಣಜಿ ಟೀಮ್ ಇದ್ದಂಗಿಲ್ಲ. ಅದು ಒಂದು ಸಣ್ಣ ರಾಜ್ಯ. ನಾವು ಯಾವಾಗ ಪಟಾಕಿ ಆರಿಸಬೇಕು? ಆಸ್ಟ್ರೇಲಿಯಾನು ಸೋಲಿಸಿದೆಯಲ್ಲ, ಆವಾಗ ಪಟಾಕಿ ಆರಿಸು. ನಮ್ಮ ಇಕ್ವಲೆಂಟ್ ಅವರು. ಅವ್ರ ಕಡೆ 10 ಮಿಸೈಲ್ ಅದಾವೆ, ನಮ್ಮ ಕಡೆ 20 ಮಿಸೈಲ್. ನಮ್ಮ ಕಾಂಪಿಟೇಟರ್ ಅವರು. ನಮ್ಮ ದೊಡ್ಡ ದುರಂತ. ಮೀಡಿಯಾಗಳ ಬರೀ ಅದನ್ನೇ ತೋರಿಸಿಲ್ವು, ನಮಗೆ ಅವರೇ ಕಾಂಪಿಟೇಟರ್ ಅನ್ನೋರ್ಗತ್ತೆ. ಹೀಗಾಗಿ ನಮ್ಮ ಬೆಳವಣಿಗೆ ಕುಂತಿತ್ತೇನೋ ಅಂತ ಅನಿಸ್ತದೆ ನನಗೆ, ಅವ್ರ ಜೋಡಿ ಕಾಂಪಿಟೇಷನ್ ಮಾಡಿ. ನಾವು ಇವತ್ತು ಸರಿಯಾಗಿದ್ದೇವೆ. ಇವತ್ತು ನಾವು ಅಮೆರಿಕ ಜೋಡಿ ಕಾಂಪಿಟೇಷನ್ಗೆ ಇದ್ದೇವೆ. ಇವತ್ತು ಅವನು ಹೇಳ್ತಾನಲ್ಲಿ ಕೂತ್ಕೊಂಡು, ನಿನಗೆ ಅಷ್ಟು ಟ್ಯಾಕ್ಸ್ ಹಾಕ್ತೇನೆ, ಇಷ್ಟು ಟ್ಯಾಕ್ಸ್ ಹಾಕ್ತೇನೆ. ಬ್ರಿಟಿಷರನ್ನ ಹೊರಗೆ ಹಾಕಿದ್ದೆ ನಾವು. ಯಾಕಂದ್ರೆ ಅವ್ರು 80% ಟ್ಯಾಕ್ಸ್ ಹಾಕ್ತಿದ್ರು. ಇನ್ನು ಅಮೆರಿಕ ಯಾವ ಲೆಕ್ಕ? 30 ಕೋಟಿ ಜನಸಂಖ್ಯೆ ಇಲ್ಲ, ಮಾತಾಡ್ತಾನೆ ನಮಗೆ ಜೊತೆಗೆ. ಇವತ್ತು ನಾವು ಯೋಚನೆ ಮಾಡಬೇಕಾಗತ್ತೆ. ಏನೂ ಮಾಡಬೇಕಾಗಿಲ್ಲ ನಾವು. ಯುದ್ಧ ಹಿಡ್ಕೊಂಡು ಅವ್ಲೇನೋ ಬಾಂಬ್ ಹಾಕಬೇಕಾಗಿಲ್ಲ ನಾವು. ಬಾಂಬ್ ಹಾಕಕ್ಕೆ ನಮಗೆ 3 ಜನ ಹೆಣ್ಣು ಮಕ್ಕಳು ಸಾಕು. ಮೊನ್ನೆ ತೋರಿಸಿದ್ವಿ ನಾವು. ನಮ್ಮ ಕೆಪಾಸಿಟಿ ಏನು ಅಂತ ತೋರಿಸಿದ್ವಿ. ಇವತ್ತು ನಾವು ಮಾಡಬೇಕಾಗಿದ್ದೇನೆಂದರೆ, ಏನು ಮಾಡಬೇಡ. ನನ್ನ ಪ್ರಾಡಕ್ಟ್ ನೀನು ತಗೊಳ್ಳಲ್ಲ, ನಿನ್ನ ಪ್ರಾಡಕ್ಟ್ ನಾನು ತಗೊಳ್ಳಿಲ್ಲ. ಏನು ಪ್ರಾಡಕ್ಟ್ ಕೊಟ್ಟನೋ ಗೊತ್ತಾ ನಿಮಗೆ? ನಮ್ಮ ಪ್ರಧಾನಮಂತ್ರಿಗಳು, ಸ್ವಲ್ಪ ಪ್ರಾಮಾಣಿಕವಾಗಿರುವಂಥ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಿದ್ರು. ನಮ್ಮ ಹಳೆಯ ಪ್ರಧಾನಮಂತ್ರಿಗಳು ಅಲ್ಲಿ ಹೋದಾಗ ಅವ್ರಿಗೆ ಕೇಳಿದರು, ನಮಗೆ ಕ್ರಯೋಜನಿಕ್ ಇಂಜಿನ್ನು ಟೆಕ್ನಾಲಜಿ ಕೊಡಿ ಅಂತ ಹೇಳಿ. ಕೊಡಲಿಲ್ಲ. ಸೂಪರ್ ಕಂಪ್ಯೂಟರ್ ಟೆಕ್ನಾಲಜಿ ಕೊಡಿ ಅಂತ ಕೇಳಿದರು, ಕೊಡಲಿಲ್ಲ. ವಾಪಸ್ ಬಂದರು. ಭಾಳ ಕೆಟ್ಟನಿಸ್ತು. ಸಭೆ ಸೇರಿದರು.
ಕೇಳಿದರು ನಮ್ಮಲ್ಲಿ ಇರುವಂಥ ವಿಜ್ಞಾನಿಗಳಿಗೆ, ನಮಗೆ ಕ್ರಯೋಜೆನಿಕ್ ಎಂಜಿನ್ ಬೇಕು, ನಮಗೆ ಸೂಪರ್ ಕಂಪ್ಯೂಟರ್ ಬೇಕು ಅಂತಾಗ. ಆವಾಗ ಅವ್ರು ಹೇಳಿದರು, ನಮಗೆ 1.5 ವರ್ಷ ಟೈಮ್ ಕೊಡಿ, ನಾವು ನಿಮಗೆ ತಯಾರಿಸ್ಕೊಡ್ತೇವೆ ಅಂಥೇಳಿ. ನಮ್ಮ ತಾಕತ್ತೇನು ಅಂತ ತೋರಿಸ್ತೇನೆ ನಿಮಗೆ. ಇವತ್ತಿನ ಜಗತ್ತಿನ ಸರ್ವಶ್ರೇಷ್ಠ ಸರ್ವರನ್ನು ನಾವು ತಯಾರಿಸಿದ್ವಿ ಬರೀ 1.5 ವರ್ಷದೊಳಗೆ. ಇದು ನಮ್ಮ ತಾಕತ್ತು. ಇವತ್ತು ಇಡೀ ದೇಶ, ಇಡೀ ಜಗತ್ತು ನಮಗೆ ಹೆದರ್ತದೆ. ಯಾಕೆ ಗೊತ್ತಾ? ಇಡೀ ಜಗತ್ತು ನಡೀತಿರೋದು ಇವತ್ತು ಸಾಫ್ಟ್ವೇರ್ ಮಳೆಗಳ ಮೇಲೆ. ಆ ಸಾಫ್ಟ್ವೇರ್ನ ಹೇಗೆ ಬಂದ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಇವತ್ತು ಇವ್ರು ಬಟನ್ ಒತ್ತಿದ್ರೆ ಬಾಂಬ್ ಹಾರ್ತದಲ್ಲ, ಆ ಬಾಂಬ್ ಹತ್ತೋದು ಸಾಫ್ಟ್ವೇರ್ ಮೇಲೆ. ಆ ಸಾಫ್ಟ್ವೇರ್ನ ಹೇಗೆ ಹ್ಯಾಕ್ ಮಾಡಬೇಕು ಮತ್ತು ಹೇಗೆ ಬಂದ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಯಾಕಂದರೆ ಇಡೀ ಜಗತ್ತಿನ ಸರ್ವಶ್ರೇಷ್ಠ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಮ್ಮವರಿದ್ದಾರೆ. ಹೀಗಾಗಿ ನಾವು ಮಾಡಬೇಕಾಗಿದ್ದೇನು ಅಂದರೆ, ಅವ್ರು ಕೊಟ್ಟಂಥ ಟೆಕ್ನಾಲಜಿ ಯಾವುದು ಗೊತ್ತು ನಿಮಗೆ? ಚಿಪ್ಸು. ನಮ್ಮ ಊರೊಳಗಿನ ಅಜ್ಜಿ ಮಾಡುವಂಥ ಚಿಪ್ಸ್ ಮಾಡೋ ಟೆಕ್ನಾಲಜಿ ಕೊಟ್ಟರು. ಅವ್ರು ಕೊಟ್ಟಿದ್ದು ನಮಗೆ ಅಮೆರಿಕ ಕೊಟ್ಟಿದ್ರು. ಇನ್ನೊಂದು ಟೆಕ್ನಾಲಜಿ ಏನು? ಭಾರಿ ಪ್ರೀತಿಯಿಂದ ಕೋಲ್ಡ್ ಡ್ರಿಂಕ್ಸು. ಆಹಾ, ಅದಕ್ಕೆ ನಾವಿವತ್ತು ಅಂಥ ಯಾವುದಕ್ಕೂ ಬಾತಿಗೆ ಬಾರದೇ ಇರುವಂಥ ಕೆಲವು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೀವಲ್ಲ. ನಿಮ್ಮ ಕೋಕೋ ಕೋಲಾ, ಸಿಟ್ರಾ, ಥಮ್ಸಪ್, ಕೋಕೋ ಕೋಲಾ ಯಾವುದಕ್ಕೆ ಉಪಯೋಗ ಇದೆ? ಒಂದ್ಸರಿ ಅದ್ರ ಬಗ್ಗೆ ಸರ್ವೆ ಮಾಡಿದ್ವಿ. ಕಾಲೇಜ್ಗೆ ಹೋಗಿ ಕೇಳಿದ್ವಿ, ಅಲ್ಲಪ್ಪ ನೀವು ಪೆಪ್ಸಿ, ಮಾಜಾ, ಕೋಲಾ, ಸಿಟ್ರಾ, ಥಮ್ಸಪ್ ಯಾಕೆ ಕುಡಿತೀರಿ? ಅದೇನು ನೀರಡಿಕೆ ಏನಾದರೂ ಕಡಿಮೆ ಮಾಡ್ತದ? ಇಲ್ಲ. ನಶಾ ಬರ್ತದ? ಇಲ್ಲ. ಏನಾದರೂ ಮಜಾ ಕೊಡ್ತದ? ಇಲ್ಲ. ಮತ್ತೆ ಯಾಕೆ ಕುಡಿತೀರಿ? ಗೊತ್ತಿಲ್ಲ. ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ ಇವತ್ತು ನಾವು ಕುಡಿತಾ ಇದ್ದೇವೆ. ಇವತ್ತು ನಿಮಗೆ ನಿಜವಾಗೂ ಸ್ವಾಭಿಮಾನ ಅಂತಿದ್ರೆ, ದೇಶಾಭಿಮಾನ ಅಂತಿದ್ರೆ, ನೀವು ಹೋಗಲ್ಲಿ ಸೈನಿಕರಾಗಿ ಅಲ್ಲಿ ಯುದ್ಧ ಮಾಡಬೇಕಾಗಿಲ್ಲ. ಆ ಯುದ್ಧದೊಳಗೆ ನೀವು ಇವತ್ತು ಭಾಗವಹಿಸಬೇಕಾಗತ್ತೆ. 2 ಕೆಲಸವನ್ನು ನೆನಪು ಮಾಡ್ಕೊಳ್ಳಿ. ಒಂದು, ಆ ವಿದೇಶಿ ವಸ್ತುಗಳದಾವಲ್ಲ, ಈ ಮಾಜಾ, ಕೋಲಾ, ಸಿಟ್ರಾ, ಥಮ್ಸಪ್, ಬರೀ ಅಮೇರಿಕದ್ದು, ನಿಮ್ಮ ಪಿಜ್ಜಾ, ಬರ್ಗರ್, ಅವುಗಳನ್ನು ಸ್ಟಾಪ್ ಮಾಡಿ. ಏನು ಜೀವ ಹೋಗಲ್ಲ. ಏನು ಅನ್ಕೊಂಡಾರ ರಾಷ್ಟ್ರವನ್ನು? ಅಮೇರಿಕಕ್ಕೆ ಇವತ್ತು ಟ್ರ್ಯಾಕ್ಟ್ರಿ ಇಲ್ಲ ಅಂತಂದರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮ್ದು ಹಂಗಿಲ್ಲ. ಇವತ್ತೆಲ್ಲ ಬಂದ್ ಮಾಡ್ತೀರಾ? ಪೆಟ್ರೋಲು ಕೊಡಲ್ವ ನಮಗೆ? ನಾವು ಚಕಡಿ ಗಾಡಿ ಓಡಿಸಿ ಜೀವನ ಮಾಡ್ತೇವೆ. ನಮ್ಮ ತಾಕತ್ತಿದೆ. ನಮ್ಮಲ್ಲಿ ಇನ್ನೂ ಮರ್ತಿಲ್ಲ ನಾವು. ನಮಗೆ ಬೇಕಾದಂಥ ಆಹಾರವನ್ನು ನಾವು ತಯಾರಿಸ್ಕೊತೇವೆ. ಅಷ್ಟೇ ಅಲ್ಲ, ಜಗತ್ತಿಗೆ ಬೇಕಾದ ಆಹಾರವನ್ನು ಕೊಡ್ತೇವೆ ನಾವು. ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ಸ್ ನಾವೇ. ಇವತ್ತು ನಾವು ಬರೀ ಮಿಲ್ಕ್ ಬಂದ್ ಮಾಡಿದರೆ ನಾಳೆ ಅಮೆರಿಕದಾಗಿರೋ ಮಗು ಅಳ್ತದೆ. ಈ ಅಭಿಮಾನವನ್ನು ನಾವು ಇಟ್ಕೋಬೇಕಾಗಿದೆ. ನಮ್ಮನ್ನು ನಾವು ಹೀಯಾಳಿಸ್ಕೊಳ್ಳೋದಲ್ಲ. ಅಮೇರಿಕ ಅಂದ್ರೆ ಭಯಂಕರ ದೊಡ್ಡ ಗ್ರೇಟು, ಯುರೋಪಿಯನ್ಸ್ ಅಂದ್ರೆ ಭಾರಿ ಗ್ರೇಟು. ಯಾವ ಗ್ರೇಟ್ನೆಸ್ ಇದೆ ಅವ್ರದ್ದು? ಸ್ವತಂತ್ರ ಭಾರತ ಮೊದಲೇ ಸರಿ ಕಾಲಿಕತ್ ಮಹಾರಾಜ ವಾಸ್ಕೋಡಿ ಗಾಮನಿಗೆ 7 ಹಡಗುಗಳ ತುಂಬ ಚಿನ್ನವನ್ನು ಕೊಟ್ಟು ಕಳಿಸ್ತಾನೆ. 7 ಹಡಗುಗಳ ತುಂಬ, ಒಂದು ಹಡಗು ಹೆಚ್ಚು ಕಡಿಮೆ ತುಮಕೂರಿನ ಅರ್ಧ ಇರ್ತದೆ. 7 ಹಡಗುಗಳ ತುಂಬ ಚಿನ್ನವನ್ನು ಕೊಟ್ಟು ಕಳಿಸ್ತಾನೆ. ಅಷ್ಟು ದೊಡ್ಡ ಶ್ರೀಮಂತರು ನಾವು. ನಾವು ಯಾರ ಮೇಲೂ ಯುದ್ಧಕ್ಕೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ನಾವೇ ಶ್ರೀಮಂತರು. ನಾವ್ಯಾರ ಮೇಲೆ ಯುದ್ಧಕ್ಕೆ ಹೋಗೋಣ? ಯುದ್ಧಗಳು ಅವಾಗ ಯಾವಾಗ ಆಗ್ತಿತ್ತು ಅಂದರೆ ಲೂಟಿ ಮಾಡೋದಕ್ಕೆ ಯುದ್ಧಗಳಾಗ್ತಿದ್ವು. ಇವತ್ತು ನಮ್ಮ ಒಬ್ಬ ಸ್ಟೂಡೆಂಟ್ ಹೇಳಿದರು, ಹೆಣ್ಣು ಮಕ್ಕಳಿಗೆ ಸಮಾನತೆ ಬಂದಿಲ್ಲ. ನಿಜವಾಗ್ಲೂ ಆದ್ರೆ ಬರ್ತಾ ಇದೆಯಲ್ಲ, ನಿಂತಿದೆಯಾ ಪ್ರೊಸೆಸ್ ನಿಂತಿಲ್ಲ. 10 ವರ್ಷದ ಹಿಂದೆ ನಾನೇ ಈ ಜೆಂಡರ್ ಸೆನ್ಸಿಟೈಸೇಷನ್ ಅಂತ ಸರ್ ಇದ್ರು, ಅವ್ರಿಗೂ ಕೂಡ ಅವರ ಕ್ಲಾಸಿಗೆ ಹೋಗಿದ್ದೆ. ಅವರ ಜೆಂಡರ್ ಸೆನ್ಸಿಟೈಸೇಷನ್ ಮಾಡಬೇಕಾದ್ರೆ ಹೇಳ್ತಿದ್ವಿ, ಸೈಕಲನ್ನು ಹೊಡೆಯೋದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಕಲಿಸಿ, ಗಂಡು ಮಕ್ಕಳಿಗೆ ಏನೇನೆಲ್ಲ ಕಲಿಸ್ತಿರೋ, ಶಾಲೆಯನ್ನು ಕಲಿಸ್ರಿ, ವಿದ್ಯೆಯನ್ನು ಕಲಿಸ್ರಿ ಅಂತ ಹೇಳ್ತಿದ್ವಿ. ಇವತ್ತು ಬುಲೆಟ್ ಹೊಡ್ಕೊಂಡು ಅಡ್ಡಾಡ್ತಾರೆ ಹೆಣ್ಣು ಮಕ್ಕಳು. ಪ್ರೊಸೆಸ್ ಇದೆ. ಬರೇ ಬುಲೆಟ್ ಹೊಡೆಯಲ್ಲ, ಮಿಸೈಲ್ ಹೊಡಿತಾ ಇದ್ದಾರೆ. ಪ್ರೊಸೆಸ್ ಸ್ಟಾರ್ಟ್ ಇದೆ. ಈಗ ಯಾರೂ ಕೂಡ ಸ್ಯಾನಿಟರಿ ಪ್ಯಾಡನ್ನು ದಾರಿ ಒಳಗೂ ಮಾರಬೇಕು, ಮಾರಬೇಡ ಅಂತ ಯಾರೂ ಹೇಳಿಲ್ಲಲ್ಲ.
ನೀನೇ ಶುರು ಮಾಡ್ಕೋ. ಆ ಹಕ್ಕಿದೆ ಅಲ್ಲ, ಆ ಹಕ್ಕು ಭಾರತ ದೇಶ ನಮಗೆ ಕೊಟ್ಟಿದೆ. ಇದಕ್ಕೆ ಸ್ವತಂತ್ರ ಅಂತ ಕರೀತಾರೆ. ನಾವು ಏನು ಮನಸ್ಸು ಮಾಡ್ತೀವೋ ಅದನ್ನು ಮಾಡಬಹುದು. ಸಮಾನತೆ, ಇಲ್ಲಿ ಯಾವ ರೀತಿ ಸಮಾನತೆ ಬೇಕು ನಿಮಗೆ? ಪ್ರೊಸೆಸ್ ಒಳಗಿದೆ ಅದು ಕೂಡ. ಇವತ್ತು ಪೇಪರ್ ಹಂಚವನು ರಾಷ್ಟ್ರಪತಿ ಹಾಕ್ತಾನೆ, ಚಹಾ ಮಾರವನು ಪ್ರಧಾನಮಂತ್ರಿಗಳು ಹಾಕ್ತಾರೆ. ಇದಕ್ಕಿಂತ ಸಮಾನತೆ ಬೇಕಾ? ಅಲ್ಲೂ ಇಲ್ಲೋ ಒಂದು ಕಡೆ ಆಗ್ತದೆ, ಅದನ್ನು ದೊಡ್ಡ ಹೈಲೈಟ್ ಮಾಡ್ತಾರೆ. ಆದರೆ ಇವತ್ತು ಬುಡಕಟ್ಟಿನ ಮಹಿಳೆ ಒಬ್ಬಳು ರಾಷ್ಟ್ರಪತಿ ಆಗ್ತಾಳೆ. ಪ್ರೊಸೆಸ್ ಒಳಗಿದೆ. ಹೋಪ್ಸ್ ಕಳ್ಕೋಬೇಡಿ. ನಮ್ಮ ರಾಷ್ಟ್ರ ಬಹಳ ಮುಂದವಾಗಿ, ಬಹಳ ಚೆನ್ನಾಗಿ, ಬಹಳ ಸುಂದರವಾಗಿ ಹೊರಟಿದೆ. ಅದಕ್ಕೆ ನಮ್ಮ ತ್ಯಾಗ, ನಮಗಾಗುವಂಥ ತ್ಯಾಗಗಳು ನಾವು ಮಾಡಬೇಕಾಗಿದೆ. ಅದಕ್ಕೆ ಸಾಧ್ಯದಷ್ಟು ಮಟ್ಟಿಗೆ ವಿದೇಶಿ ಉತ್ಪನ್ನಗಳಿಗೆ, ಅದು ನಮಗೆ ಯಾವುದಕ್ಕೂ ಪ್ರಯೋಜನ ಇರದೇ ಇರುವಂಥ ಉತ್ಪನ್ನಗಳು, ಅವುಗಳನ್ನು ನಾವು ಉಪಯೋಗಿಸೋದನ್ನು ಬಂದ್ ಮಾಡಿದರೆ ಆಟೋಮೆಟಿಕ್ಲಿ ಅವರ ಆರ್ಥಿಕತೆ ಅಲ್ಲಾಡಿ ಹೋಗ್ತದೆ. ಅವರ ಆರ್ಥಿಕತೆ ಅಲ್ಲಾಡುತ್ತಂದರೆ ಇನ್ನು ಕೆಲವೇ ದಿನದೊಳಗೆ ಈ ತೊಗಲಕ ಮಹಾರಾಜನ ಆಡಳಿತ ಬಂದಾಗುವ ಮಟ್ಟಕ್ಕೆ ಬರ್ತದೆ. ನಮ್ಮ ದೇಶ ಈ ಜಗತ್ತಿನ ಮುಂಚಿನ ಒಳಗಿರ್ತದೆ. ದೊಡ್ಡಣ್ಣ ಅಂತ ಇವತ್ತೇನು ಕರೀತಾರೆ, ಆ ಕರೆಸಿಕೊಳ್ಳುವಂಥ ಧರ್ಮಗುರು ಆಗ್ತದೆ ಜಗತ್ತಿಗೆ ಅಂತ ಏನಿದೆ. ನಿಶ್ಚಿತವಾಗಿಯೂ ನಾವು ಮುಂದಿನ 3 ವರ್ಷದೊಳಗೆ ಈ ಜಗತ್ತನಿಗೆ ಮುಂಚೂಣಿ ಒಳಗಿರ್ತೇವೆ. ಅದಕ್ಕೆ ನಾವು ಮಾಡಬೇಕಾಗಿದ್ದು 2 ಕೆಲಸ. ಒಂದು, ವಿದೇಶಿ ವೆಬ್ಸೈಟ್ಸ್ ಏನಿದಾವೆ ಅದನ್ನು ನೋಡೋದನ್ನು ಬಂದ್ ಮಾಡಿ. ಮೋಸ್ಟ್ ಆಫ್ ದಿ ಏನು ಪ್ರೊನೋ ಸೈಟ್ಸ್ ಬರ್ತವೆ ಅವೆಲ್ಲವೂ ಕೂಡ ಒಂದು ಚೈನಾದಿಂದ ಬರ್ತದೆ, ಬಿಟ್ಟರೆ ಅಮೆರಿಕಾದಿಂದ ಬರ್ತದೆ. ಬೇಕಾದ್ರೆ ಅದರ ಮೂಲ ಹುಡುಕಿ ನೋಡ್ರಿ. ಯಾಕಂದರೆ 13% ನಮ್ಮ ಮಕ್ಕಳು, ಯುವಕರು ಕೆಟ್ಟು ಹೋದರೆ ನಾವು ಸೆಕೆಂಡ್ ಬರ್ತೇವೆ. ಅದಕ್ಕೆ ಅಂಥ ವೆಬ್ಸೈಟ್ ಈಗಾಗಲೇ ಯುದ್ಧ ಶುರು ಆಗಿದೆ. ಯಾಕಂದರೆ ಅದನ್ನು ಯುವಕರನ್ನು ಕೆಡಿಸುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಹರಿದು ಬರ್ತಾ ಇದೆ. ಅದಕ್ಕೆ ನೀವು ಆ ಮೀಡಿಯಾಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ಅಶ್ಲೀಲ ಮೊಬೈಲ್ಗಳನ್ನು ನೋಡೋದನ್ನು ಸಾಧ್ಯ ಇದ್ದಷ್ಟು ಕಡಿಮೆ ಮಾಡಿ. ಇನ್ನು ಅವರ ಅನುಕರಣೆ ಮಾಡೋದನ್ನು ಬಂದ್ ಮಾಡಿ, ಅವರ ಉತ್ಪನ್ನಗಳನ್ನು ಸಾಧ್ಯವಿದ್ದಷ್ಟು ಕಡಿಮೆ ಮಾಡ್ತೀರಿ ಅಂತ ನಾನಾದರೂ ಭಾವಿಸ್ತಾ, ನಮ್ಮ ಈ ಸುಂದರವಾದ ಈ ದಿನದ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಇನ್ನೊಂದು ಸಾರಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.